निप्पाणी तहसीलदार कार्यालयाजवळ तलाठींचे धरणे आंदोलन. तलाठी कार्यालयामध्ये भरपूर कामाचा तणाव वाढला आहे. प्रशासन दुर्लक्ष. मोबाईल, लॅपटॉप, प्रिंटर, नेटची सोय करण्याची मागणी. शिवा न्यूजसाठी शिवानंद वचेदार. ದಿನಾಂಕ 26/9/2024 ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಆಯಾ ತಾಲೂಕು ಕಚೇರಿ ಆವರಣದಲ್ಲಿ ಕೈಗೆ ಕಪ್ಪು ಬಟ್ಟೆ ಧರಿಸುವುದರ ಮೂಲಕ ಅನಿರ್ದಿಷ್ಟ ಅವಧಿಯ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೇವೆ. ಇದನ್ನು ನಮಗೆ ದಿನಾಂಕ 22/9/2024 ಮಾನ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೆಂಗಳೂರು ಹಾಗೂ ಕಂದಾಯ ಭವನ ಕಚೇರಿ ಬೆಂಗಳೂರವರು ನಿರ್ದೇಶನದ ಮೇರೆಗೆ ಇವತ್ತಿನ ದಿನ ನಾವು ಸುಮಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದಾಗಿ ಈ ಮೂಲಭೂತ ಸೌಕರ್ಯಗಳಲ್ಲಿದ್ದ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹಾಗೂ ಈ ಮೊಬೈಲ್ ಆ್ಯಪ್ಗಳನ್ನು ಸರ್ಕಾರ ಪಡಿಸಿರುವಂಥ ಮೊಬೈಲ್ ಆ್ಯಪ್ಗಳು ಸಾಕಷ್ಟು ನಮಗೆ ತೊಂದರೆಗಳನ್ನು ಉಂಟು ಮಾಡ್ತಾ ಇವೆ. ಈ ಮೊಬೈಲ್ ಆ್ಯಪ್ಗಳಿಂದ ನಮಗೆ ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ದಾರೆ. ಹಾಗೂ ನಮಗೆ ಮೂಲಭೂತ ಸೌಲಭ್ಯಗಳಾದ ಗ್ರಾಮಗಳಲ್ಲಿ ಕುಳಿತುಕೊಳ್ಳಲು ಕಚೇರಿಗಳಿಲ್ಲದೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಗ್ರಾಮದಲ್ಲಿ ಯಾವುದೋ ಒಂದು ಅಂಗಡಿಗಳಲ್ಲಿಯೋ ಅಥವಾ ಗಿಡದ ಕೆಳಗೆ ಕುಳಿತುಕೊಂಡು ಕಾರ್ಯ ಮಾಡುವಂಥ ಪರಿಸ್ಥಿತಿ ಬಂದು ಒದಗಿದೆ. ಅದೇ ರೀತಿಯಾಗಿ ಈ ಆಧಾರ್ ಸೀಡಿಂಗ್ ಅಥವಾ ಮತ್ತಿತರ ಒಂದು ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ತೆರಳಿದಾಗ ಅವರ ಮೇಲೆ ಹಲ್ಲೆಯಾಗಿ ಸಾಕಷ್ಟು ಸಾವು ನೋವುಗಳಾಗಿರ್ತವೆ. ಕೆಲಸದ ಒತ್ತಡದಿಂದ ಸುಮಾರು 3-4 ವರ್ಷಗಳಿಂದ ಇವಾಗ 50ಕ್ಕಿಂತ ಹೆಚ್ಚಿನ ಗ್ರಾಮ ಆಡಳಿತ ಅಧಿಕಾರಿಗಳು ಅಸುನೀಗಿರುತ್ತಾರೆ ಹಾಗೂ ಹಲ್ಲೆಗೊಳಗಾಗಿರುತ್ತಾರೆ. ಆದ್ದರಿಂದ ಇವತ್ತು ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಕೂಡಿಕೊಂಡು ಆಯಾ ತಾಲೂಕು ಕಚೇರಿ ಆವರಣದಲ್ಲಿ ನಾವುಗಳು ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ನಮಗೆ ಸೇವಾ ಭದ್ರತೆಯನ್ನು ಕೂಡ ಒದಗಿಸಬೇಕು ಹಾಗೂ ಪದೋನ್ನತಿಯನ್ನು ಕಾಲಕ್ಕೆ ತಕ್ಕಂತೆ ನೀಡಬೇಕು. ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ನಿವೃತ್ತಿಯ ಅಂಚಿನಲ್ಲಿ ಬಂದಾಗ ಈ ಪದೋನ್ನತಿಯನ್ನು ಪಡಿತಾ ಇದ್ದಾರೆ. ಅದು ಪದೋನ್ನತಿ ಹಾಗೂ ಸೇವಾ ಭದ್ರತೆಯನ್ನು ಕೂಡ ಒದಗಿಸಬೇಕು. ಸರ್ಕಾರದ ಯೋಜನೆಗಳು ಹಾಗೂ ಈ ಒಂದು ಜನರಿಗೆ ತಲುಪಿಸತಕ್ಕಂಥ ಯೋಜನೆಗಳು ಹಾಗೂ ಸರ್ಕಾರದ ಯೋಜನೆಗಳನ್ನು ಜನರಿಗೆ ನೇರವಾಗಿ ತಲುಪಿಸುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಒಂದು ಸರಪಳಿಯ ಕೊಂಡಿಯಂತೆ ಕೆಲಸ ಮಾಡ್ತಾ ಇರ್ತದೆ. ಈ ಒಂದು ಕಂದಾಯ ಇಲಾಖೆಯ ಬುನಾದಿಯಾದಂಥ ಪ್ರಾಥಮಿಕ ವರದಿ ಅಥವಾ ಮಾಹಿತಿಯನ್ನು ನೀಡುವವರು ಗ್ರಾಮ ಆಡಳಿತ ಅಧಿಕಾರಿಗಳು ಇರ್ತಾರೆ. ಅದೇ ರೀತಿಯಾಗಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಹಾಯಕರಾಗಿ ಗ್ರಾಮ ಸಹಾಯಕರು ಕೂಡ ಇರ್ತಾರೆ. ಅವರಿಗೂ ಕೂಡ ಸೇವಾ ಭದ್ರತೆಯನ್ನು ಒದಗಿಸಬೇಕಂತ ಕೇಳ್ತಾ ಇದ್ದೀವಿ. ಇವತ್ತು ಹಾಗೂ ನಾಳೆ 26/9/2024 ತಾಲೂಕಾ ಮಟ್ಟದಲ್ಲಿ, 27/6/2024 ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೇವೆ. ನಮ್ಮ ಬೇಡಿಕೆಗಳು ಮುಂದೆ ಈಡೇರಿದ ಹೋದಲ್ಲಿ ನಾವುಗಳು ಮಾನ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ಗ್ರಾಮಾಡಳಿತ ಸಂಘದ ರಾಜ್ಯಾಧ್ಯಕ್ಷರ ಒಂದು ನಿರ್ದೇಶನದ ಮೇರೆಗೆ ಅವರು ದಿನಾಂಕವನ್ನು ನಿಗದಿಪಡಿಸಿದಾಗ ಅವರ ಕರೆಗೆ ಹೋಗೊಟ್ಟು ನಾವು ರಾಜ್ಯದ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಕೂಡಿಕೊಂಡು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟವನ್ನು ಮಾಡಲು ತೀರ್ಮಾನಿಸಿರುತ್ತೇವೆ. ಎಲ್ಲಿವರೆಗೆ ಹೋರಾಟ? ನಮಗೆ ಬೇಕಾದಂಥ ಬೇಡಿಕೆಗಳು ಈಡೇರುವವರೆಗೆ, ಮೂಲಭೂತ ಸೌಲಭ್ಯಗಳು ಸಿಗುವವರೆಗೆ ಹಾಗೂ ನಮ್ಮ ಒಂದು ಸಾವು ನೋವುಗಳಿಗೆ ಪರಿಹಾರ ಸಿಗುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ.